ಈಗ ಈ ಕವಿಗೋಷ್ಠಿಯ ಆಶಯ ನುಡಿಗಳನ್ನ ನಮ್ಮ ರಂಜಾನ್ ಕಿಲ್ಲೆದಾರ್ ಅವರು ಹೇಳಬೇಕಂತ ಅವ್ರು ವಿನಂತಿ ಮಾಡ್ಕೊಳ್ತೇನೆ. ರಂಜಾನ್ ಸರ್. ಎಲ್ಲರಿಗೂ ನಮಸ್ಕಾರಗಳು. ಶಾಂತೋತ್ಸವ ಶತಮಾನೋತ್ಸವದ ಆಚರಣೆಯ ಕಾರ್ಯಕ್ರಮ ದನಕರಂಗ ಧಾರವಾಡ, ಸಂಸ ಥಿಯೇಟರ್ ಬೆಂಗಳೂರು ಇವರ ಆಶ್ರಯದಲ್ಲಿ ನಡೀತಕ್ಕಂಥ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಹಣತೆ ಹಚ್ಚುತ್ತೇನೆ ನಾನು, ಕತ್ತಲನ್ನು ಓಡಿಸುತ್ತೇನೆ ಎನ್ನುವ ಭ್ರಮೆಯಿಂದಲ್ಲ. ಹಣತೆ ಹಚ್ಚುತ್ತೇನೆ ನಾನು, ಕತ್ತಲನ್ನು ಓಡಿಸುತ್ತೇನೆ ಎನ್ನುವ ಭ್ರಮೆಯಿಂದಲ್ಲ. ಇರುವಷ್ಟು ಕಾಲ ನನ್ನ ಮುಖ ನೀನು, ನಿನ್ನ ಮುಖ ನಾನು ನೋಡುವ ಒಂದೇ ಒಂದು ಆಸೆಯಿಂದ ಹಣತೆ ಹಚ್ಚುತ್ತೇನೆ. ಹಣತೆ ಆರಿದ ಮೇಲೆ ನೀನು ಯಾರು, ನಾನು ಯಾರು. GSS ಅವರ ಈ ಪದ್ಯವನ್ನ ಹೇಳ್ತಾ, ಕಾವ್ಯ ಅಂದರೆ ಹಣತೆ ಹಚ್ಚುವ ಕಾರ್ಯಕ್ರಮ. ಹಣತೆ ದೀಪವನ್ನು ಬೆಳಗತಕ್ಕಂಥದ್ದು. ಅದು ಹೊರಗಿನ ದೀಪವಲ್ಲ, ಅದು ಒಳಗಿನ ದೀಪ. ಒಳ ಬೆಳಕನ್ನ ನಾವು ಹೊತ್ತಿಸಿಕೊಂಡಾಗ ಒಂದು ಕಾವ್ಯವನ್ನು ಕಟ್ಟಲಿಕ್ಕೆ ಸಮರ್ಥ ಆಗ್ತದೆ. ಬಹುಶಃ ಎದುರಿಗೆ ಕೂತಿರ್ತಕ್ಕಂಥವರು ಬಹಳ ಪ್ರಾಜ್ಞರಿದ್ದೇವೆ. ವೇದಿಕೆ ಮೇಲೆ ನಮ್ಮಂತ ಸಣ್ಣವರನ್ನು ಕುಳ್ಳಿರಿಸಿ ನೋಡ್ತಕ್ಕಂಥ ಒಂದು ಬಹುದೊಡ್ಡ ಗುಣ ಈ ಧಾರವಾಡದ ನೆಲದಲ್ಲಿ ಮಾತ್ರ ಇಂಥ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಬಹುಶಃ ಎದುರಿಗೆ ಕೂತಿರ್ತಕ್ಕಂಥವ್ರು ಜೀವನದಲ್ಲಿ ಬಹಳಷ್ಟು ಅನುಭವಗಳನ್ನು ಪಡೆದುಕೊಂಡಿರ್ತಕ್ಕಂಥವ್ರು. ಹಾಗಾಗಿ ನಿಮ್ಮ ಮುಂದೆಗಡೆ ನಾನು ಕಾವ್ಯದ ಕುರಿತು ಮಾತನಾಡಬೇಕು. ಸವಿತಾ ಭೂಷಣ್ ಅವರು ಬರೀತಾರೆ, ಕವಿತೆ ಅಂದರೆ ಏನು ಅಂತ. ಕವಿತೆ ಎಂದರೆ ಗೋಧಿ ಹಿಟ್ಟಿನಂತೆ, ಹಿಡಿದರೆ ಮುರುಟಿದಂತೆ, ಲಟ್ಟಿಸಿದರೆ ಚಪಾತಿಯಂತೆ ಅಂತ ಕವಿತೆಯನ್ನು ಕರೀತಾರೆ. ಅಡಿಗೆ ಮನೆಯೊಳಗೆ ವೈಲಿಯವರೊಂದು ಕವಿತೆ ಇದೆ, ಅಡಿಗೆ ಮನೆಯ ಹುಡುಗಿ ಅಂತ. ಅಡಿಗೆ ಮನೆಯೊಳಗೆ ಕೂತ್ಕೊಂಡು ಹೆಣ್ಣುಮಗಳು ಯಾವ ರೀತಿ ಕಲ್ಪನೆ ಮಾಡ್ಕೋತಾಳೆ ಅಂತಕ್ಕಂಥ ಒಂದು ಸಂದರ್ಭವನ್ನು ಬಹಳ ಚೆನ್ನಾಗಿ ವೈದೇಹಿಯವರು ಕಾವ್ಯದೊಳಗೆ ಕಟ್ಟಿಕೊಡ್ತಾರೆ. ಯಾಕೆ ಕವಿತೆಯನ್ನ ಬರೆಯಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ನಮ್ಮ ಎದುರುಗಡೆ ನಾವೇ ಹಾಕಿಕೊಳ್ಳಬೇಕಾಗ್ತದೆ. ಒಬ್ಬ ಬರಹಗಾರ, ಒಬ್ಬ ಕಾವ್ಯವನ್ನು ಕಟ್ತಕ್ಕಂಥವನು ನಮ್ಮ ಎದುರುಗಡೆ ಬಹಳಷ್ಟು ಕಾವ್ಯವನ್ನ ನುರಿಸಬಲ್ಲ, ಬರೆಯಬಲ್ಲ ಅನೇಕ ಜನ ಕೂತಿದ್ದಾರೆ. ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಲಿಂಗರಾಜ ರಾಮಪ್ಪನವರು ಅವರು ಇದ್ದಾರೆ. ಕೆರೆಸೂರೊಳಗೆ ಒಂದು ಅರಳಿಕಟ್ಟೆ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಶಾಲಾ ಹಂತದಲ್ಲಿ ಮಕ್ಕಳ ಕ್ರಿಯಾಶೀಲತೆಯನ್ನ ಬೆಳೆಸಬೇಕಾದ್ರೆ ಯಾವ ರೀತಿ ಒಬ್ಬ ಶಿಕ್ಷಕ ಒಂದು ಮಕ್ಕಳನ್ನ ಒಬ್ಬ ಕ್ರಿಯಾಶೀಲ ಶಿಕ್ಷಕ ಯಾವ ರೀತಿ ಒಂದು ಕೆಲಸವನ್ನ ಮಾಡ್ತಾನೆ ಅಂತಕ್ಕಂಥ ಸಾಕ್ಷಿಯಾಗಿ ಡಾಕ್ಟರ್ ಲಿಂಗರಾಜ ರಾಮಪ್ಪನವರು ನಮ್ಮ ಜೊತೆ ಇದ್ದಾರೆ. ಅಂತ ಅನೇಕ ಪ್ರಾರ್ಥನೆ ಒಳಗ ಸರ್ ಈಗ ತಾನೇ ಆಗಮಿಸಿದ್ದಾರೆ. ಬಹಳ ಪ್ರಾಜ್ಞರು, ಕಾವ್ಯ ವಿಮರ್ಶೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಜನಪದ, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೃಷಿಯನ್ನ ಮಾಡಿರ್ತಕ್ಕಂಥವರು. ಕವಿತೆ ಯಾಕೆ ಬರೆಯಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ನಮ್ಮ ಎದುರುಗಡೆ ಹಾಕಿಕೊಂಡಾಗ ಗುಲ್ಜಾರ್ ಅವರ ಒಂದು ಕವಿತೆ ಇದೆ, ನಾನು ಯಾವತ್ತೂ ಸಿಗರೇಟ್ ಸೇದಿದವನಲ್ಲ. ಹೌದು, ಗುಲ್ಜಾರ್ ಅವರು ಬರೀತಾರೆ, ನಾನು ಯಾವತ್ತೂ ಸಿಗರೇಟ್ ಸೇದಿದವನಲ್ಲ, ಹೋಗಿ ಬರುವವರ ಹತ್ತಿರ ಬೆಂಕಿ ಕಡ್ಡಿ ಇದೆ ಎಂದು ಕೇಳುತ್ತಿದ್ದೇನೆ. ನಾನು ಎಂದೂ ಸಿಗರೇಟ್ ಸೇದಿದವನಲ್ಲ, ಹೋಗಿ ಬರುವವರ ಹತ್ತಿರ ಬೆಂಕಿ ಕಡ್ಡಿ ಇದೆ ಎಂದು ಕೇಳುತ್ತಿದ್ದೇನೆ. ಯಾಕೆಂದರೆ ಸೂಟು ಹಾಕುವಂಥದ್ದು ಬಹಳಷ್ಟಿದೆ ಅಂತ. ಯಾಕಂದ್ರೆ ಕಾವ್ಯ ಬರೀಬೇಕಾಗಿದ್ದೇ ಸುಡುವ ಈ ಮನುಷ್ಯನ ಕ್ರೌರ್ಯವನ್ನ, ನಮ್ಮೊಳಗಿರ್ತಕ್ಕಂಥ ಅಹಂವನ್ನ, ಅಹಂಕಾರವನ್ನ ಸುಡುವುದಕ್ಕಾಗಿ ಕಾವ್ಯವನ್ನ ಬರೀಬೇಕು ಅಂತ ಗುಲ್ಜಾರ್ ಅವರು ತಮ್ಮ ಒಂದು ಗಜಲ್ನಲ್ಲಿ ಬರೀತಾರೆ. ಹಾಗಾಗಿ ಒಬ್ಬ ಮೊಹಮ್ಮದ್ ದರ್ವೇಶಿ ಅಂತಕ್ಕಂಥ ಒಬ್ಬ ಕಾವ್ಯವನ್ನು ಯಾಕೆ ಬರೆಯಬೇಕು ಅಂತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರವಾಗಿ ಕಾವ್ಯದಲ್ಲಿ ಬರೀತಾನೆ. ಕವಿತೆ ಈ ಲೋಕವನ್ನ ಬದಲಿಸುತ್ತದೋ ಇಲ್ಲವೋ ಗೊತ್ತಿಲ್ಲ,
ಕವಿತೆ ಈ ಲೋಕವನ್ನು ಬದಲಿಸುತ್ತದೆ ಇಲ್ಲವೋ ಗೊತ್ತಿಲ್ಲ, ಕವಿತೆ ಚರಿತ್ರೆಯನ್ನು ಬದಲಿಸುತ್ತದೆ ಇಲ್ಲವೋ ಗೊತ್ತಿಲ್ಲ, ಕವಿತೆ ವರ್ತಮಾನವನ್ನು ಬದಲಿಸುತ್ತದೆ ಇಲ್ಲವೋ ಗೊತ್ತಿಲ್ಲ, ಆದರೆ ಅದು ಕವಿಯನ್ನ ಮಾತ್ರ ಬದಲಾಯಿಸುತ್ತದೆ ಎಂಬಂತ ಮಾತನ್ನ ಮೊಹಮ್ಮದ್ ದರ್ವೇಶಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಹೇಳ್ತಾರೆ. ಹಾಗಾಗಿ ಕಾವ್ಯ ಮನುಷ್ಯನನ್ನ ಸಂಸ್ಕಾರ ಮಾಡತಕ್ಕಂಥ, ಮನುಷ್ಯನನ್ನ ಬದಲಾವಣೆ ಮಾಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಆಯುಧ ಕಾವ್ಯ. ಅದು ಗುರುಮನೆಯಿಂದ, ಅರಮನೆಯಿಂದ ಬಿಟ್ಟು ಇವತ್ತು ಕಾವ್ಯ ಬೀದಿಗೆ ಬಂದಿದೆ. ಕೇವಲ ಅರಮನೆಯಲ್ಲಿರ್ತಕ್ಕಂಥ ಒಂದು ಕಾವ್ಯವ, ಗುರುಮನೆಯಲ್ಲಿ ಮಾತ್ರ ಇರ್ತಕ್ಕಂಥ ಒಂದು ಕಾವ್ಯ ಇವತ್ತು ಜನರ ಮಧ್ಯದಲ್ಲಿ ಬಂದು ಏನಾಗಿದೆ ಅಂದರೆ ನಿಂತಿದೆ. ಹಾಗಾಗಿ ಇಂಥ ಕಾವ್ಯವನ್ನ ಬಳಸಿಕೊಂಡು ಸಮಾಜವನ್ನ ನಾವು, ನಮ್ಮನ್ನ ನಾವು ತಿದ್ದುಕೊಳ್ಬೇಕಾಗಿದೆ, ಬದಲಾವಣೆ ಮಾಡಬೇಕಾಗಿದೆ. ಹಾಗಾಗಿ ಅದಕ್ಕೆ ಕುವೆಂಪುರವರು ಹೇಳೋದು ಬುದ್ಧಿ ಭಾವಗಳ ವಿದ್ಯುತ್ ಲಿಂಗನ ಅಂತಕ್ಕಂಥ ಮಾತನ್ನ ಕುವೆಂಪುರವರು ಹೇಳ್ತಾರೆ. ಹಾಗಾಗಿ ಶಿವರಾತ್ರಿ ನಾಟಕದಲ್ಲಿ HSV ಅವರ ಒಂದು ಶಿವರಾತ್ರಿ ನಾಟಕದಲ್ಲಿ ಬಿಜ್ಜಳ ಮತ್ತು ಬಸವನ ನಡುವೆ, ಬಸವಣ್ಣ ಮತ್ತು ಸೂತ್ರಧಾರನ ನಡುವೆ ಸಂಭಾಷಣೆ ನಡೆಯುತ್ತೆ. ಅಲ್ಲಿ ಸೂತ್ರಧಾರ ಒಂದು ಮಾತನ್ನು ಹೇಳ್ತಾರೆ. ಬಸವಣ್ಣ ಚಿನ್ನದ ಅರಮನೆಯ ಎದುರು ಮಣ್ಣಿನ ಮಹಾಮನೆಯನ್ನ ಕಟ್ಟಿದ. ಬಸವಣ್ಣ ಚಿನ್ನದ ಅರಮನೆಯ ಎದುರು ಮಣ್ಣಿನ ಮಹಾಮನೆಯನ್ನ ಕಟ್ಟಿದ. ಚಿನ್ನದ ಸುತ್ತ ಆಮಿಷಗಳಿರುತ್ತವೆ, ಮಣ್ಣಿನ ಸುತ್ತ ಮನುಷ್ಯರಿರುತ್ತಾರೆ ಅಂತ. ಹಾಗಾಗಿ ಈ ಕಾವ್ಯದ ಸುತ್ತ ನಾವು ಕೂತಿರ್ತಕ್ಕಂಥವ್ರು ಮನುಷ್ಯರಾಗಿದ್ದೇವೆ. ಹಾಗಾಗಿ ಬಸವಣ್ಣ ಅವತ್ತ ಸೂತ್ರಧಾರನ ಮಾತು ಇಲ್ಲಿ ನಮಗೆ ಅಪ್ಲಿಕೇಬಲ್. ಬಹಳಷ್ಟು ಕಾವ್ಯ ಅಂದ್ರೆ ಬಹಳಷ್ಟು ಜಾತ್ರೆ ಮಾಡಬೇಕಾಗಿಲ್ಲ, ಇಂಥ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಮಾತಾಡ್ತಕ್ಕಂಥದ್ದು ಬಹಳ ದೊಡ್ಡ ಜಾತ್ರೆಯಲ್ಲಿ ಮಾತಾಡ್ತಿದ್ದಾರೆ. ಇಲ್ಲೆಲ್ಲ ಪ್ರಾಜ್ಞೆ ಬಗ್ಗೆ ಕೂತಿರ್ತಕ್ಕಂಥವ್ರ ಮುಂದೆ ಮಾತಾಡ್ತಕ್ಕಂಥದ್ದು ಕಾವ್ಯ ನಮ್ಮನ್ನ ತಡ್ತದೆ. ಹಾಗಾಗಿ ಅನೇಕ ಈ ಕಾವ್ಯವನ್ನು ಬರೀತಕ್ಕಂಥವ್ರು ನಮ್ಮಲ್ಲಿ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಗಾಲಿಬ್ ಹೇಳ್ತಾನೆ, ಯಾಕೆ ಕಾವ್ಯವನ್ನ ಬರೆಯಬೇಕು? ಗಜಲ್ ಕವಿ 17ನೇ ಶತಮಾನದಲ್ಲಿ ಮೊಘಲರ ಒಂದು ಕಾಲದೊಳಗಿರತಕ್ಕಂಥ ಒಬ್ಬ ಗಜಲ್ ಬಹಳ ದೊಡ್ಡ ಕವಿ. ಅರಮನೆಯಿಂದ ಆತನ ನೂಗ್ತಾರೆ, ಗಜಲ್ ಬರಲಿಕ್ಕೆ ಬರೋದಲ್ಲ. ಆದ್ರೆ ಹೊರಗಿದ್ಕೊಂಡು ಒಬ್ಬ ಗಜಲ್ಕಾರ ಬರೀತಕ್ಕಂಥದ್ದು ಹೇಳ್ತಾನೆ, ಕನ್ನಡಿಯ ಮೇಲಿರುವ ಧೂಳನ್ನ ಒರೆಸುತ್ತಲೇ ಇದ್ದೆ, ಆದರೆ ನನ್ನ ಮುಖಕ್ಕೆ ಮೆತ್ತಿಕೊಂಡಿರುವ ಧೂಳನ್ನ ಒರೆಸಿಕೊಳ್ಳಲೇ ಇಲ್ಲ. ನಾವೇನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಕನ್ನಡಿಯ ಧೂಳನ್ನು ಒರೆಸ್ಕೊಳ್ತಾ ಇದ್ದೇವೆ, ಯಾಕಂದ್ರೆ ಧೂಳು ಹೋಗಲ್ಲ, ಹತ್ಕೊಂಡಿರ್ತಕ್ಕಂಥದ್ದು ನಮ್ಮ ಮುಖದ ಮೇಲೆ. ಹಾಗಾಗಿ ನಮ್ಮ ಮುಖದ ಮೇಲೆ ಇರತಕ್ಕಂಥ ಧೂಳನ್ನು ಒರೆಸಿಕೊಳ್ಳೋಕೆ ಕಾವ್ಯವನ್ನ ಬರೆಯಬೇಕಾಗಿರುತ್ತೆ. ಜನ ಬದಲಾವಣೆ ಆಗ್ತಾರೋ ಇಲ್ಲ ಗೊತ್ತಿಲ್ಲ, ಆದ್ರೆ ನನ್ನನ್ನು ನಾನು ಬದಲಾವಣೆ ಮಾಡಿಕೊಳ್ಬೇಕಾಗಿದೆ. ಗಾಲಿಬನ ಹೆಂಡತಿ ಕೇಳ್ತಾಳೆ, ಏನ್ರಿ ನೀವು ದಿನಕ್ಕೆ 5 ಬಾರಿ ಪ್ರಾರ್ಥನೆ ಮಾಡಬೇಕು ಧರ್ಮದ ಪ್ರಕಾರ, ನೀವು ಮಾಡೋದೇ ಇಲ್ಲಲ್ಲ ಅಂತಂದಾಗ ಗಾಲಿಬ್ ಹೇಳ್ತಾನೆ, ಬಹುಶಃ ನಿನ್ನ ಅಲ್ಲಾನಿಗೆ ಗೊತ್ತಿಲ್ಲ, ನನ್ನ ಗಜಲ್ ಓದಲಿಕ್ಕಿಲ್ಲ ಅವನು ಅಂತ ಹೇಳ್ತಾನೆ. ಬಹುಶಃ ಕಾವ್ಯದೊಳಗೆ ಪ್ರಾರ್ಥನೆಯನ್ನ ಮಾಡತಕ್ಕಂಥದ್ದು ಗಾಲಿಬ್ ನಮಗೆ ತಿಳಿಸ್ಕೊಟ್ಟ. ಕಾವ್ಯವೆಂದರೆ ಅದು ಪ್ರಾರ್ಥನೆ. ಹಾಗಾಗಿ ಅನೇಕ ಕವಿಗಳು, ನಮ್ಮ ಗಜಲ್ಕಾರರು ನಮಗೆ ಈ ಕನ್ನಡಕ್ಕೆ ಒಂದು ದೊಡ್ಡ ಇತ್ತೀಚಿನ ದಿನಮಾನಗಳಲ್ಲಿ ಅನೇಕ ಕವಿಗಳು, ಸುಮಾರು ಒಂದು 300 ಕವಿಗಳು ನನಗೆ ಗೊತ್ತಿರತಕ್ಕಂಥ, ಬಹುಶಃ ಅವನ ಪಾದಡಿಯ ಸ್ವರ್ಗ ಅಂತಂದು ಒಂದು ಸಂಪಾದನೆ ಸಂಕಲನ ಒಂದು 60 ಜನರ ಆಯ್ದುಕೊಂಡು ಸುಮಾರು 300 ಜನ ಇವತ್ತಿನ ಕರ್ನಾಟಕದಲ್ಲಿ ಗಜಲ್ ಅನ್ನು ಬರೀತಕ್ಕಂಥವ್ರು. ಅದರಲ್ಲಿ ನಿರ್ಮಲಾ ಶೆಟ್ಟಿ ಅವರದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಗಜಲ್ ಸಂಕಲನ ನಿನ್ನ ಧ್ಯಾನಿಸಿದ ಮೇಲು ಅಂತಕ್ಕಂಥ ಒಂದು ಸಂಕಲನ ಇದೆ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಮೊನ್ನೆ ಡಾಕ್ಟರ್ ಎಸ್ ಕರ್ಕಿ ಅವರ ಅವಾರ್ಡು ಸಹ ಅದಕ್ಕೆ ಪಡೆಯಿತು. ಅಂದ್ರೆ ನಿನ್ನ ಧ್ಯಾನಿಸಿದಾಗ ಮಾತ್ರ ಕಾವ್ಯ ನಮಗೆ ಒಲಿಯುತ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಸಿದ್ಧಲಿಂಗಯ್ಯನವರು ಹೇಳ್ತಾರೆ, ಕಾವ್ಯ ಜನರ ನೋವಿಗೆ ನುಡಿಯುವ ಪ್ರಾಣ ಮಿತ್ರ, ಖಡ್ಗವಾಗಲಿ ಕಾವ್ಯ. ಕಾವ್ಯ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನ ಇವುಗಳನ್ನು ತೊಡೆದು ಹಾಕಲಿಕ್ಕೆ ಕಾವ್ಯ ಒಮ್ಮೆ ಖಡ್ಗವಾಗಬೇಕಾಗ್ತದೆ. ಅದು ಗುರುಮನೆಯಿಂದ, ಅರಮನೆಯಿಂದ ದಾಟಿಕೊಂಡು ಜನರ ಮಧ್ಯದಲ್ಲಿ ಬರಬೇಕಾಗಿದೆ ಅಂತಂದು ಸಿದ್ಧಲಿಂಗಯ್ಯನವರು ಹೇಳ್ತಾರೆ. ಹಾಗಾಗಿ ಅನೇಕ ಆರೀಫ್ ಅಂತಕ್ಕಂಥ ಒಬ್ಬ ರಾಯಚೂರಿನ ಕವಿ, ಧರ್ಮಗಳು ಕಲುಷಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಗುಲ್ಜಾರ್ ಅವರು ಹೇಳ್ತಾರೆ, ಈ ಜಗತ್ತು ದ್ವೇಷದ ಕಡೆಯ ಹಂತದಲ್ಲಿದೆ.
ಈ ಜಗತ್ತು ದ್ವೇಷದ ಕಡೆ ಏನಂತದಲ್ಲಿದೆ, ಇದಕ್ಕೆ ಚಿಕಿತ್ಸೆ ಏನಂತಂದ್ರೆ ಪ್ರೀತಿ ಮಾತ್ರ. ಇದಕ್ಕೆ ಪ್ರೀತಿಯ ಹೊರತಾಗಿ ಬೇರೆ ಇಲ್ಲ. ಅಲ್ಲಾ ಗಿರಿರಾಜ್ ಅಂತಕ್ಕಂಥ ಗಜಲ್ಕಾರ ಹೇಳ್ತಾನೆ, ನಿನ್ನ ಧರ್ಮದ ಜೇಂಡಾಗಳು ನನ್ನ ಮಗನ ಕುಂಡಿಗೆ ಚಂಡಿಯಾಗುವುದಿಲ್ಲ ಅಂತ ಬರೀತಾರೆ. ಇವತ್ತು ಧರ್ಮಗಳ ಅಸಮಾನತೆಯೊಳಗೆ, ಧರ್ಮಗಳ ನಡುವೆ ತೊಂದರೆಗಳನ್ನು ಸೃಷ್ಟಿಸತಕ್ಕಂಥ ಮನುಷ್ಯರನ್ನು ಹೊಡಿತಕ್ಕಂಥ ಕಾಲವಾಗಿದ್ದೇವೆ. ಕಾವ್ಯ ಇಲ್ಲಿ ಮಾತನಾಡಬೇಕಾಗ್ತದೆ. ಸವಿತಾ ಅವರು ಒಂದು ಕಾವ್ಯದೊಳಗೆ ಹೇಳ್ತಾರೆ, ಆರಿಫ್ ಹೇಳ್ತಾನೆ, ನಿನ್ನ ಯುಗಾದಿಯ ಬೇವು ಬೆಲ್ಲ ನನ್ನ ರಂಜಾನಿನ ದೂದ್ ಕುರ್ಮ ಎಂದಿಗೂ ಒಂದಾಗುವುದಿಲ್ಲ. ಮತ್ತೆ ಈ ಹುಡುಗರಿಗೆ ರಕ್ತದಲ್ಲಿ ಪ್ರೇಮ ಪತ್ರವನ್ನು ಬರೆಯಬೇಕಾಗಿದೆ ಅಂತ ಕವಿ ಹೇಳ್ತಾನೆ. ಬಾಳೆ ಎಲೆಯಲ್ಲಿ ಬಿರಿಯಾನಿ ಬರಬೇಕಾಗಿದೆ ಅಂತ ಮಾತನಾಡ್ತಾನೆ. ಮನುಷ್ಯ ಧರ್ಮಗಳನ್ನ, ಮನುಷ್ಯರನ್ನು ಒಂದುಗೂಡಿಸ್ತಕ್ಕಂಥದ್ದು ಕಾವ್ಯದ ಕೆಲಸವಾಗಬೇಕಾಗಿದೆ. ಸವಿತಾ ನಾಗಭೂಷಣ್ ಅವರು ಬರೀತಾರೆ, ಏನಾಗತ್ತೆ ಅಂತಕ್ಕಂಥ ಒಂದು ಪದ್ಯದೊಳಗೆ ಹೇಳ್ತಾರೆ, ಹಿಂದೂ ಹುಡುಗ ಮುಸ್ಲಿಂ ಹುಡುಗಿಯನ್ನ ಮದುವೆಯಾದರೆ ಏನಾಗತ್ತೆ, ಹಿಂದೂ ಹುಡುಗ ಮುಸ್ಲಿಂ ಹುಡುಗಿಯನ್ನ ಮದುವೆಯಾದರೆ ಏನಾಗತ್ತೆ, ಏನೂ ಆಗಲ್ಲ, ಮುದ್ದಾದ 2 ಮಕ್ಕಳಾಗತ್ತೆ ಅಂತ ಬರೀತಾರೆ. ರಾಮನನ್ನ ಅಲ್ಲಾನ ಪಕ್ಕದಲ್ಲಿ ಕೂರಿಸಿದರೆ ಏನಾಗತ್ತೆ, ರಾಮನನ್ನ ಅಲ್ಲಾನ ಪಕ್ಕದಲ್ಲಿ ಕೂರಿಸಿದರೆ ಏನಾಗತ್ತೆ, ಏನೂ ಆಗಲ್ಲ, ಶಕ್ತಿ ಭಕ್ತಿ ಎರಡೂ ಒಂದಾಗತ್ತೆ. ಹಿಂದೂಸ್ತಾನ ಪಾಕಿಸ್ತಾನ ಹೋಗೋದ್ರೆ ಏನಾಗತ್ತೆ, ಏನೂ ಆಗಲ್ಲ, ಒಂದು ಹಳೆಯ ರೋಗ ವಾಸಿಯಾಗತ್ತೆ ಅಂತ. ಬಹುಶಃ ಇಷ್ಟು ಕಾವ್ಯ ನಮ್ಮನ್ನ ಮುಟ್ಟಬಲ್ಲದು, ಸಮಾಜದಲ್ಲಿರ್ತಕ್ಕಂಥ ರೆಕೋರಿಗಳನ್ನು ತಿದ್ದಬಲ್ಲದು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಮೆಹಜಬೀನ್ ಅಂತಕ್ಕಂಥ ಒಬ್ಬ ಆಂಧ್ರ ಪ್ರದೇಶದ ಹುಡುಗಿ 7ನೇ ತರಗತಿ ಇರ್ತಕ್ಕಂಥವರು, ನಾನು ಮಸೀದಿ ಅವನ ಮಂದಿರ ನಮ್ಮೊಳಗೊಬ್ಬ ಯೇಸು ಪ್ರಭು ಹುಟ್ಟಿದ ಅಂತ. ನಾನು ಮಸೀದಿ ಅವನ ಮಂದಿರ ನಮ್ಮೊಳಗೊಬ್ಬ ಯಾರು ಹುಟ್ಟಿದ್ದಾರೆ ಅಂತಂದ್ರೆ ಯೇಸು ಪ್ರಭು ಹುಟ್ಟಿದ ಅಂತಕ್ಕಂಥ 7ನೇ ತರಗತಿಯ ಮೆಹಜಬೀನ್ ಅಂತಕ್ಕಂಥ ಒಂದು ಹುಡುಗಿ ಕಾವ್ಯವನ್ನ ಬರೀತಾರೆ. പക്ഷെ ಎಲ್ಲವುಗಳನ್ನು ನೋಡಿದಾಗ ಕಾವ್ಯ ನಮ್ಮನ್ನ ಮುಟ್ಟಿ ಸಮಾಜದಲ್ಲಿ ಜನರನ್ನ ಬದಲಿಸಬೇಕು. ಎನ್.ಕೆ. ಹನುಮಂತಯ್ಯ ಅಂತಕ್ಕಂಥ ಒಬ್ಬ ಕವಿ ಹೇಳ್ತಾನೆ, ನಾನು ಗೋವು ತಿಂದು ಗೋವಿನಂತಾದವನು, ನಿಮ್ಮಂತೆ ಮನುಷ್ಯರನ್ನ ತಿನ್ನಲಾರೆ ಅಂತ. ನಾನು ಗೋವು ತಿಂದು ಗೋವಿನಂತಾದವನು, ನಿಮ್ಮಂತೆ ಮನುಷ್ಯರನ್ನು ತಿನ್ನಲಾರೆ ಅಂತಕ್ಕಂಥ ಎನ್.ಕೆ. ಹನುಮಂತಯ್ಯ ಅವರ ಕವಿತೆಯ ಸಾಲು. ಹಾಗಾಗಿ ಇವೆಲ್ಲವೂ ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಕಾವ್ಯವನ್ನು ಬರೀತಕ್ಕಂಥವ್ರ ಮೇಲಿದೆ. ಈ ಸಮಾಜ ಸುಸ್ಥಿತಿಯಲ್ಲಿ ಇರಬೇಕಾದ್ರೆ ಕಾವ್ಯವನ್ನು ಬರೀತಕ್ಕಂಥವರು ಲೆಕ್ಕನಿ ಗಟ್ಟಿಯಾಗಿರಬೇಕಾಗ್ತದೆ. ಘನಶ್ಯಾಮ್ ಅಗರ್ವಾಲ್ ಅಂತಕ್ಕಂಥ ಒಬ್ಬ ಪಾಕಿಸ್ತಾನದ ಕವಿ ಹೇಳ್ತಾನೆ, ಈತ ರಾಜಕಾರಣಿ, ಈತನಿಗೆ 10 ಚಡಿಯೇಟನ್ನ ಕೊಡಿ ಅಂತ ಹೇಳ್ತಾನೆ. ಈತ ರಾಜಕಾರಣಿ, ಈತನಿಗೆ 10 ಚಡಿಯೇಟನ್ನ ಕೊಡಿ. ಈತ ಧರ್ಮಗುರು, ಈತನಿಗೆ 20 ಚಡಿಯೇಟನ್ನ ಕೊಡಿ. ಈತ ಕವಿ, ಈತನಿಗೆ 100 ಚಡಿಯೇಟನ್ನ ಕೊಡಿ ಅಂತ. ಯಾಕೆ ಕವಿಗೆ 100 ಚಡಿಯೇಟು? ರಾಜಕಾರಣಿಗೆ 10, ಧರ್ಮಗುರುವಿಗೆ 20, ಕವಿಗೆ ಮಾತ್ರ 100 ಚಡಿಯೇಟು. ಯಾಕೆ ಅಂದಾಗ, ರಾಜಕಾರಣಿ ಒಂದು ಬಾಂಬನ್ನು ತಯಾರು ಮಾಡಿದ, ಅದಕ್ಕಾಗಿ ಆತನಿಗೆ 10 ಚಡಿಯೇಟು. ಆ ಬಾಂಬೆಗೆ ಧರ್ಮದ ಬಣ್ಣವನ್ನ ಲೇಪನವನ್ನ ಮಾಡಿದ ಧರ್ಮಗುರು, ಅದಕ್ಕಾಗಿ ಆತನಿಗೆ 20 ಚಡಿಯೇಟು. ಈತ ಕವಿ, ಈತನಿಂದ ಬಾಂಬ್ ಸೃಷ್ಟಿಯಾಗಬಾರ್ದಾಗಿತ್ತು, ಅದಕ್ಕಾಗಿ ಈತನಿಗೆ 100 ಚಡಿಯೇಟು ಅಂತ. ಹಾಗಾಗಿ ಕಾವ್ಯವನ್ನ ಬರೀತಕ್ಕಂಥವರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇವತ್ತಿನ ವರ್ತಮಾನದ ತುರ್ತು ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಇದೆ. ಹಾಗಾಗಿ ಕಾವ್ಯವನ್ನ ಬಹಳ ಎಚ್ಚರಿಕೆಯಿಂದ, ಬಹಳ ಶಬ್ದಗಳನ್ನು ಬಳಸುವಾಗ, ಘಟನೆಗಳನ್ನು ಆಯ್ದುಕೊಳ್ಳುವ ಬಹಳ ಗಂಭೀರವಾಗಿ ಆಯ್ದುಕೊಂಡು, ಯಾಕಂದ್ರೆ ನಾವು ಕಡಿಮೆ ಸಾಲುಗಳಲ್ಲಿ ನಾವು ಸಂದೇಶವನ್ನು ಕೊಡ್ತಾ ಇರ್ತೇವೆ. ಕಥೆಯ ರೀತಿ ಅಲ್ಲ, ಕಾದಂಬರಿ ರೀತಿ ಅಲ್ಲ. ಕಾವ್ಯ ತಟ್ಟನೆ ನಾವು ಜನರನ್ನ ತಲುಪಿಬಿಡಬೇಕು. ಹಾಗಾಗಿ ನಾವು ಕಾವ್ಯವನ್ನ ಬರೀತ ಅನೇಕ ಜನ ಗಜಲ್ಗಳನ್ನ, ಯಾಕಂದ್ರೆ ಶಾಂತರಸರು, ನನಗೆ ರಾಯಚೂರಿನಲ್ಲಿ 5 ವರ್ಷ ಕಳೆದಿದ್ದರಿಂದ ಶಾಂತರಸರು ಕಲಿಸಿರ್ತಕ್ಕಂಥ ಶಾಲೆ, ಹಮ್ದರ್ದ್ ಅಂತಕ್ಕಂಥ ಒಂದು ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥವರು
ಮುಂದೆ ಪಂಡಿತ್ ತಾರಾನಾಥರ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅದೇ PU ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ನಿವೃತ್ತಿಯನ್ನು ಪಡೆದಿರ್ತಕ್ಕಂಥವ್ರು. ಅನೇಕ ಜನ ಗಜಲನ್ನ ರಾಯಚೂರು, ಗುಲ್ಬರ್ಗ, ಯಾದಗಿರಿ ಬೇರೆ ಬೇರೆ ಭಾಗಗಳಲ್ಲಿ ಗಜಲನ್ನ ಬರೀತಕ್ಕಂಥವ್ರು ದೊಡ್ಡ ಪಡೆನೇ ಏನಾಗಿದೆ ಅಂತಂದ್ರೆ ಇದೆ. ಹಾಗಾಗಿ ಗಜಲ್ ಇವತ್ತು ಕರ್ನಾಟಕದಲ್ಲಿ ಹೊಸ ಸಂಚಲನವನ್ನ ಮೂಡಿಸ್ತಕ್ಕಂಥ ಒಂದು ಕಾವ್ಯ ಪ್ರಕಾರ. ಅದಕ್ಕೆ ಒಬ್ಬ ಮಯಾನ್ ಅಂತಕ್ಕಂಥ ಒಬ್ಬ ಗಜಲ್ಕಾರ ಹೇಳ್ತಾನೆ, ಇಲ್ಲಿ ನೀವು ಸಮುದ್ರದ ಬಗ್ಗೆ ಮಾತನಾಡುತ್ತಿದ್ದೀರಿ, ಅಲ್ಲಿ ಜನರು ಅವಳ ಕಣ್ಣುಗಳಲ್ಲಿ ಮುಳುಗಿ ಪ್ರಾಣ ಬಿಡುತ್ತಿದ್ದಾರೆ ಅಂದ್ರೆ ತಟ್ಟನೆ ಸಿಡಿತಕ್ಕಂಥ ಒಂದು ಕಾವ್ಯ ಪ್ರಕಾರ. ಬಹಳ ಸರಳವಾಗಿ, ಅದರಲ್ಲಿ ಏನು ಗೊಂದಲ ಗೋಜು ಏನೋ ಒಂದು ಇರಲಿಲ್ಲ, ಬಹಳ ಸರಳವಾಗಿರ್ತಕ್ಕಂಥ ಗಜಲ್ನ ದ್ವಿಪದಿಗಳು ಅಂತ ಕರೀತಾರೆ. 2 ಸಾಲುಗಳಲ್ಲಿ ಮುಂದೆ ನಿರ್ಮಲಾ ಶೆಟ್ಟರ್ ಅವರು ಅದ್ರ ಬಗ್ಗೆ ಮಾತನಾಡ್ತಾರೆ. ಹಾಗಾಗಿ ಇಷ್ಟೆಲ್ಲ ಇರತಕ್ಕಂಥ ಒಂದು ಗಜಲ್ ಪ್ರಕಾರವನ್ನ ಶಾಂತರಸರು ಕನ್ನಡಕ್ಕೆ ಉರ್ದುವಿನಿಂದ ಅದು ಏನಾಯ್ತು ಅಂತಂದ್ರೆ ಕನ್ನಡಕ್ಕೆ ಬಂತು. ಕನ್ನಡದಲ್ಲಿ ಬಹಳ ಉರುಸಾಗಿರ್ತಕ್ಕಂಥ ಕಾವ್ಯವನ್ನ ಅನೇಕ ಜನ ಕಟ್ಟಿಕೊಡ್ತಾ ಇದ್ದಾರೆ. ಅದೇ ಗಾಲಿಬನ ಒಂದು ಪದ್ಯ ಇದೆ, ನನ್ನ ಶವಯಾತ್ರೆ ಹೊರಟಾಗ ಕಿಟಕಿಯಲ್ಲಿ ಇಣುಕಿ ನೋಡು, ಹೂವು ದುಬಾರಿ ಎನಿಸಿದರೆ ಕಲ್ಲನ್ನಾದರೂ ಎಸೆದುಬಿಡು ಅಂತ ಗಾಲಿಬ ಹೇಳ್ತಾನೆ. ನನ್ನ ಶವಯಾತ್ರೆ ಹೊರಟ ಕಿಟಕಿಯಲ್ಲಿ ಎಣಿಕೆ ನೋಡು, ಹೂವು ಏನಾದರೂ ದುಬಾರಿ ಎನಿಸಿದರೆ ಕಲ್ಲನ್ನಾದರೂ ಎಸೆದುಬಿಡು ಅಂತ ಹೇಳ್ತಾನೆ. ಹಾಗಾಗಿ ಇನ್ನೊಂದು ಗಾಲಿಬರ, ಯಾವುದೇ ನಕ್ಷೆ ಇಲ್ಲದೆಯೂ ಪಕ್ಷಿಗಳು ತಮ್ಮ ಗೂಡನ್ನು ಸೇರಿಕೊಳ್ಳುತ್ತವೆ. ಯಾವುದೋ ಮ್ಯಾಪ್ ಇರಲ್ಲ ಪಕ್ಷಿಗಳಿಗೆ. ರಾತ್ರಿಯ ತಕ್ಷಣ ಮತ್ತೆ ತಮ್ಮ ಗೂಡನ್ನ ಗಮ್ಯವನ್ನ ತರುತ್ತಾರೆ. ಆದರೆ ಮನುಷ್ಯರೇ ಹೃದಯ ಮುಟ್ಟುವಲ್ಲಿ ವಿಫಲರಾಗಿದ್ದಾರೆ. ಮನುಷ್ಯರೇ ಇವತ್ತು ಹೃದಯವನ್ನು ಮುಟ್ಟುತ್ತಾರೆ, ವಿಫಲರಾಗ್ತಾ ಇದ್ದಾರೆ. ಆ ವಿಫಲರಾಗದೆ ಕಾವ್ಯವನ್ನ ನಾವು ಮುಟ್ಟಿಸಬೇಕಾಗಿದೆ, ಕಟ್ಟಬೇಕಾಗಿದೆ ಅಂತಕ್ಕಂಥ ಒಂದಿಷ್ಟು ಮಾತುಗಳನ್ನ ಹೇಳ್ತಾ ತ್ರಿಲೋಚನ ಶಾಸ್ತ್ರಿಯವರು ಹೇಳ್ತಾರೆ ಗಜಲ್ನಲ್ಲಿ, ನಾನು ನಿನ್ನೊಂದಿಗೆ ಕೇವಲ ಮಾತನಾಡುತ್ತೇನೆ, ಜನರು ಅದನ್ನು ಕವಿತೆ ಎನ್ನುತ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಕವಿತೆ ಕಟ್ಟೋಣ, ಸಮಾಜದ ಬದಲಾವಣೆಯಲ್ಲಿ ನಾವೆಲ್ಲರೂ ಸೇರೋಣ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ನನಗೆ ಕಾವ್ಯದ ಆಶಯದ ಕುರಿತು ಒಂದಿಷ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಅಣ್ಣ ಇಬ್ಬರಿಗೆ ಸಿದ್ದರಾಮಯ್ಯನವರಿಗೆ, ನನ್ನ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಬಸವರಾಜ ಸರ್ ಅವರಿಗೆ, ಪ್ರೀತಿಯ ಸಹಪಾಠಿಯಾಗಿರ್ತಕ್ಕಂಥ ಕಾವ್ಯದ ಕ್ಷೇತ್ರದಲ್ಲಿ ಗಣನೀಯವಾಗಿ ಸಾಧನೆಯನ್ನು ಮಾಡತಕ್ಕಂಥ ನಿರ್ಮಲಾ ಶೆಟ್ಟರ್ ಅವರಿಗೆ ಮತ್ತು ನಾನು ಎದುರಿಗೆ ಕೂತಿರ್ತಕ್ಕಂಥ ಅವರಿವರನ್ನಾದೆ ಊರೆಲ್ಲ ನಿಂತರು ಕೇರಿ ಎಲ್ಲ ಬಂದು ಬಳಗ ಯಾರನ್ನು ನೆನೆಯಲಿ ಯಾರನ್ನು ಬಿಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು. ಒಳ್ಳೆಯ ಆಶಯದೊಂದಿಗೆ ಈ ಕವಿಗೋಷ್ಠಿಗೆ ಉತ್ತಮವಾದ ಆಶಯ ನುಡಿಗಳನ್ನು ಮಾಡಿದ ಮಿತ್ರ ರಾಮ್ಜಾನ್ ಕಿಲ್ಲೆದಾರ್ ಅವರಿಗೆ ಧನ್ಯವಾದಗಳು.